ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರಾ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ನಾನು ಹೇಳಿದ್ದೆ ಓದ್ ವಿಡಿಯೋದಲ್ಲೇ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವಿಚಾರಗಳಿಗೇ ಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅಂತ ಸಣ್ಣ ಪುಟ್ಟ ವಿಚಾರಗಳು ಏನೇನು ಅಂತ ನೋಡಬೇಕು ಅಂತಂದರೆ ನನ್ನ ಜೊತೆ ನನ್ನ ವಿಡಿಯೋನ ಫುಲ್ ನೋಡಿ. ಚಳಿ ಅಂತೇಳಿ ಜರ್ಕಿನ್ ಹಾಕೊಂಡು ಆಚೆ ಬಂದೆ. ಬಟ್ ಆಚೆ ಬಂದು ನೋಡಿದ್ರೆ ಫುಲ್ ಬಿಸಿಲು. ಈ ಬಿಸಿಲು ಚಳಿ ಮಧ್ಯೆ ನನ್ನ ವಾಯ್ಸ್ ಕೂಡ ಹಾಳಾಗಿದೆ. ಯಾಕಂತಂದರೆ ಫುಲ್ ವೆದರ್ ಹಾಗೆ ಆಗಿ ಚಳಿ ಜ್ವರ ಕೋಲ್ಡು ಎಲ್ಲ ಜಾಸ್ತಿನೇ ಆಗಿದೆ. ಬಟ್ ಹೇಗಿದ್ರು ಡ್ಯೂಟಿಗೆ ಹೋಗಲೇಬೇಕು. ಯಾಕಂದರೆ ನಾನು ಹೋಗೋದು ಜಸ್ಟ್ ಸ್ಯಾಟರ್ಡೆ ಸಂಡೇ ಮಾತ್ರ ಡ್ಯೂಟಿಗೆ. ವಾರದಲ್ಲಿ 2 ದಿನವೂ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಹೊರಟೆ. ಈ ರೋಡನ್ನ ನೋಡಿ ನಿಮಗೆ ಬೇಜಾರಾಗಿರಬೇಕು. ಆದರೆ ಏನು ಮಾಡಲಿ, ಈ ರೋಡಲ್ಲಿ ಹೋದ್ರೇ ನಾನು ಡ್ಯೂಟಿಗೆ ಹೋಗೋದಕ್ಕಾಗೋದು. ನಿಮಗೋಸ್ಕರ ರೋಡ್ ಚೇಂಜ್ ಮಾಡೋಣ ಅಂತಂದರೆ ಬಟ್ ನಾನು ಡ್ಯೂಟಿನೇ ಚೇಂಜ್ ಮಾಡಬೇಕಾಗುತ್ತೆ. ಡ್ಯೂಟಿಗೆ ಬೇಗ ಹೋಗಬೇಕು ಅಂತೇಳಿ ನಾನು ಬಸ್ ಸ್ಟಾಪಿಗೆ ಬೇಗ ಬಂದೆ. ಆದರೆ ಬಸ್ ಬರಬೇಕಲ್ವಾ, ಬಸ್ಸಿಗಿನ್ನೂ ತುಂಬ ಟೈಮ್ ಇತ್ತು. 6ರಿಂದ 7 ನಿಮಿಷ ಕಾಯಬೇಕಿತ್ತು ಬಸ್ಸಿಗೆ. ಹಾಗೋ ಹಿಂಗೋ ಬಸ್ ಬಂದೇ ಬಿಡ್ತು, ಹತ್ಕೊಂಡು ಬಂದ್ವಿ. ಬಟ್ ತುಂಬ ಲೇಟಾಗಿದ್ದರಿಂದ ಬೇರೆ ಸ್ಟಾಪ್ಗಳಲ್ಲೆಲ್ಲ ಆಲ್ರೆಡಿ ಜನ ತುಂಬ ಜಾಸ್ತಿ ಇದ್ದರು, ಇಳಿಯೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಅವ್ರನ್ನ ತಳ್ಕೊಂಡು ಆಚೆ ಬಂದ್ವಿ. ಬಟ್ ಎಷ್ಟೋ ಜನ ಬಸ್ ಕೂಡ ಹತ್ತಲಿಲ್ಲ, ಯಾಕಂತಂದರೆ ತುಂಬ ರಶ್ ಇತ್ತು ಆಲ್ರೆಡಿ. ಅದು ನಾನು ಡ್ಯೂಟಿಗೆ ಬಂದು ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಬಟ್ ಹುಡುಗರು ನೀಟ್ನೆಸ್ಸಲ್ಲಿ ಎತ್ತಿದ ಕೈ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡು ಫಸ್ಟ್ ಕ್ಯಾಶಿಯರು ತುಂಬ ನೀಟಾಗಿ ಇಟ್ಕೊಂಡಿದ್ರು ಕ್ಯಾಶ್ ಕೌಂಟ್ರನ್ನ. ಅವ್ರ ನೀಟನ್ನ ಇನ್ನೂ ನೀಟಾಗಿ ಮಾಡೋಣ ಅಂಥೇಳಿ ಅಲ್ಲಿದ್ದ ಕಸ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ, ನಂಗೆ ಬೇಕಾದಂಥ ಐಟಮ್ಸ್ ಅಂದರೆ ಬಿಲ್ ರೋಲು ಮತ್ತು ಟಿಶ್ಯೂಸ್ ಎಲ್ಲ ತೆಗೆದು ಮೇಲಿಟ್ಕೊಂಡೆ. ಯಾಕಂದರೆ ಕೆಲಸ ಮಾಡೋ ಟೈಮ್ನಲ್ಲಿ ನೀಟಾಗಿದ್ದರೆ ನಮಗೂ ಒಂಥರ ಮನಸ್ಸು ನೆಮ್ಮದಿ ಇರುತ್ತೆ. ಪಟ ಅಂತ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಸೆಂಟ್ರಲ್ಲಿ ಕಸಗಳು ಸಿಗ್ತಾಯಿದ್ರೆ ಕೈ ಅಡೆತಡೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ನಾನು ಡ್ಯೂಟಿಗೆ ಬಂದ ತಕ್ಷಣ ಫಸ್ಟು ನಾನು ಸ್ಪೆಕ್ಸ್ ಹಾಕ್ಕೋಬೇಕು. ಯಾಕಂತಂದರೆ ನನಗೆ ಸಿಸ್ಟಮ್ ನೋಡಬೇಕಾದ್ರೆ ಸ್ವಲ್ಪ ಕಣ್ಣುರಿ ಮತ್ತು ನೀರು ಬರೋ ಥರ ಆಗುತ್ತೆ. ಸ್ಪೆಕ್ಸ್ ಹಾಕೊಂಡವ್ರಿಗೆಲ್ಲ ಕಣ್ಣು ಕಾಣಲ್ಲ ಅಂತ ಅಂದ್ಕೋಬೇಡಿ. ಕೆಲವೊಂದು ರೀಸನ್ಗಳಿಗೋಸ್ಕರ ಹಾಕ್ಕೊತಾರೆ. ಹಾಗೆ ಇವಾಗ ಬಂದೇ ಬಿಡ್ತೀನಿ ಮೇನ್ ಟಾಪಿಕ್ಗೆ ಏನು ಅಂತ. ಇದು ಯಾವುದೇ ಜಗಳ ಅಲ್ಲ, ಮತ್ತು ನಾನು ಯಾರ ಜೊತೆನೂ ಜಗಳ ಆಡ್ತೀನಿ ಅಂತಲ್ಲ. ಜಸ್ಟ್ ಹೆಲ್ತಿ ಆರ್ಗ್ಯುಮೆಂಟ್ಸು ಹೇಗೆಲ್ಲ ಆಗುತ್ತೆ ಕೆಲವೊಂದು ಕಡೆ ನಾವು ಕೆಲಸ ಮಾಡೋ ಟೈಮ್ಗಳಲ್ಲಿ. ಸಣ್ಣ ಪುಟ್ಟ ವಿಚಾರಗಳು ಕೂಡ ತುಂಬ ದೊಡ್ಡದಾಗಿ ಇಶ್ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅಂಥ ಸಣ್ಣ ಪುಟ್ಟ ಇಶ್ಯೂಸ್ ಏನು ಅಂತ ಹೇಳ್ತೀನಿ ಬನ್ನಿ. ಇವರು ನಮ್ಮ ರೆಗ್ಯುಲರ್ ಕಸ್ಟಮರು. ಯಾವಾಗಲೂ ಬಂದು ಅವರಿಗೆ ಬೇಕಾದಂಥ ಐಟಮ್ಸ್ಗಳನ್ನ ತೊಗೊಂಡು ಹೋಗ್ತಾ ಇರ್ತಾರೆ. ಬಟ್ ಇವ್ರು ಇವತ್ತು ಹೇಳಿದ್ದೇನು ಅಂತಂದರೆ, ಇಲ್ಲ ನಿನ್ನೆ ನಾನು ತೊಗೊಂಡೋಗಿದ್ದ ಐಟಮ್ಗೆ ಇಷ್ಟು ಬೆಲೆ ಇತ್ತು, ಬಟ್ ನೀವು ಇವತ್ತು ಇಷ್ಟು ಹೇಳ್ತಾ ಇದ್ದೀರಾ ಅಂತ. ಬಟ್ ನಾನು ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಸರ್ ಐಟಮ್ಸ್ ಬೆಲೆ ಜಾಸ್ತಿ ಆಗಿಲ್ಲ. ಯಾಕಂತಂದರೆ ಜಾಸ್ತಿ ಆಗಬೇಕು ಅಂದರೆ 2-3 ತಿಂಗಳು ಮುಂಚೆ ಮಾಡ್ತೀವಿ. ಸಡನ್ನಾಗಿ ಒನ್ ಡೇಲೆಲ್ಲ ಮಾಡೋದಕ್ಕಾಗಲ್ಲ. ಅಷ್ಟು ಐಟಮ್ಗಳನ್ನ ಎಕ್ಸ್ಚೇಂಜ್ ಮಾಡಬೇಕು, ಅಷ್ಟು ಐಟಮ್ಗಳ ಬೆಲೆ ಏರಿಕೆ ಇಳಿಕೆ ಮಾಡಬೇಕು ಅಂದರೆ ನಿಜ ಮಿನಿಮಮ್ ಅಂದರೂ 1 ಡೇ ಬೇಕಾಗುತ್ತೆ ನಮ್ಗಳಿಗೆ. ಅವ್ರು ಒಪ್ತಾನೆ ಇಲ್ಲ ನಿನ್ನೆ ನಾನು ತೊಗೊಂಡು ಹೋಗಿದ್ದೀನಿ ಅಂತ ಆರ್ಗ್ಯೂ ಮಾಡಿದ್ರು. ಬಟ್ ಏನು ಹೇಳೋದು ಹೇಳಿ, 1 ಡೇಲಿ ಆಗಲ್ಲ ಅಂತ ಹೇಳಿದ್ರು ಅವ್ರು ಒಪ್ತಾ ಇಲ್ಲ. ನೋಡಿ, ಇಂಥ ಇಶ್ಯೂಸ್ಗಳಾದಾಗ ಜಗಳ ನಿಜ ಆಗುತ್ತೆ. ಯಾಕಂತಂದರೆ ಒಂದೊಂದು ದಿನ ಒಂದೊಂದು ಐಟಮ್ಸ್ ತೊಗೊಂಡು ಹೋಗಿರ್ತಾರೆ. ಬಟ್ ಅವ್ರಿಗೆ ಐಟಮ್ಸ್ಗಳ ಬೆಲೆ ಏನು ಅಂತ ಗೊತ್ತಿರಲ್ಲ. ಯಾವುದೋ ಐಟಮ್ ಯಾವುದೋ ಬೆಲೆನ ಕಂಪೇರ್ ಮಾಡ್ಕೊಂಡು ಅವ್ರು ಕನ್ಫ್ಯೂಸ್ ಆಗಿರ್ತಾರೆ. ಬಟ್ ನಾನು ಅವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳೋದೇನು ಅಂತಂದರೆ, ಯಾವಾಗಲೂ ನಾನು ತೊಗೊಂಡು ಹೋಗ್ತೀನಿ ಅಂತ. ಬಟ್ ನಾನು ಯಾವಾಗಲೂ ಕ್ಯಾಶಲ್ಲೇ ಇರ್ತೀನಿ ಅಲ್ವಾ, ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಜನ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ನಾನೇನೋ ಸಮಾಧಾನದಿಂದನೇ ಓಕೆ ಅಂತ ಹೇಳಿದೆ. ಬಟ್ ಅವ್ರು ನಗಾಡ್ಕೊಂಡೆ ಬೇರೆ ಕಡೆ ಕಡಿಮೆ ಅಂತ ಹೇಳಿಬಿಟ್ರು. ಆದರೆ ಎಕ್ಸಾಂಪಲಿಗೆ ನಮ್ಮ ಕೈಯಲ್ಲಿರುವಂಥ ಬೆರಳುಗಳೇ ಸಮ ಇರಲ್ಲ. ಅಂಥದ್ರಲ್ಲಿ ಅದಕ್ಕೂ ಇದಕ್ಕೂ ಎಲ್ಲ ಕಂಪೇರ್ ಮಾಡಬಾರ್ದು. ನಿಜ ಹೇಳ್ತೀನಿ, ಕಂಪೇರ್ ಮಾಡಿದಾಗೆ ನಮ್ಗೆ ಸಿಕ್ಕಾಪಟ್ಟೆ ಕೋಪ ಬರೋದು. ಆದರೂ ಕೂಡ ಕೆಲವೊಂದು ಸರಿ ನಮ್ಮ ಕೋಪಗಳಿಗೆ, ನಮ್ಮ ಬೇಜಾರುಗಳಿಗೆ ನಾವು ತಣ್ಣೀರು ಎರಚ್ಕೋಬೇಕಾಗುತ್ತೆ. ಯಾಕಂತಂದರೆ ನಾವು ಕೆಲಸ ಮಾಡೋ ಜಾಗಗಳಲ್ಲಿ ನಮ್ಗಳಿಗಿಂತ ನಾವು ಬೇರೆಯವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸುಮ್ಮನೆ ನೀರು ಕುಡಿದು ಸಮಾಧಾನವಾಗಿ ಆದೆ. ಆವಾಗ ಬಂದ ನೋಡಿ ನಮ್ಮ ಲಿಟಲ್ ಬ್ರದರು, ಅವನು ಬಂದು ನೀರು ಕುಡ್ದ. ಅದಕ್ಕೋಸ್ಕರ ಹೇಳಿದೆ, ನಾನು ಅರ್ಧ ನೀನು ಅರ್ಧ ಕಾಸು ಹಾಕಬೇಕು ಅಂತ. ಬಟ್ ಅವನು ಪೂರ ನಾನೇ ಹಾಕ್ತೀನಿ ಅಂತ ಹೇಳಿ ಅವನೇ ಪೇ ಮಾಡ್ದ. ಹಾಗೆ ನನಗೆ ಆನ್ಲೈನಿಂದ ಒಂದು ಆರ್ಡರ್ ಬಂದಿತ್ತು. ಆ ಆರ್ಡರ್ನ ತೊಗೊಂಡೋಗಿ ಕೌಂಟ್ರ್ ಹತ್ರ ಕೊಟ್ಟು ಬರ್ತಾ ಇದ್ದೆ. ಬಟ್ ಬರೋಷ್ಟರಲ್ಲಿ ನನಗೆ AC ಸರ್ವಿಸಿಂದ ಒಂದು ಪೇಮೆಂಟ್ ಕ್ಲಿಯರಾಗಿ ಸೌಂಡ್ ಬಂತು. ಬಟ್ ನಂಗೆ ಆ ಸೌಂಡ್ ಏನು, ಎಷ್ಟು ಪೇಮೆಂಟು ಅಂತ ಕೇಳಿಸ್ಕೊಳ್ಳೋಕ್ಕಾಗಿಲ್ಲ. ಅಷ್ಟರಲ್ಲಿ ನನ್ನ ಕೌಂಟ್ರ್ ಹತ್ರನೂ ಫುಲ್
ಕಸ್ಟಮರ್ ಜಾಸ್ತಿ ಆದರು. ಅವ್ರನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ನೋಡೋಣ ಪೇಮೆಂಟ್ ಏನಾಗಿದೆ ಎಷ್ಟಾಗಿದೆ ಅಂತ ಅಂದ್ಕೊಂಡೆ. ಬಟ್ ಅಷ್ಟೆಲ್ಲ ಅಂಕಲ್ ಬಂದು ಪೇಮೆಂಟ್ ಬಂದಿದೆ ಅಂತ ಹೇಳಿದ್ರು. ಬಟ್ ಸೌಂಡ್ ಬಾಕ್ಸ್ ನನಗೆ ಅಷ್ಟು ನೀಟಾಗಿ ಕೇಳಿಸಿರ್ಲಿಲ್ವಲ್ಲ. ಅಂಕಲ್ ಬಿಲ್ ತೋರಿಸಿ ಹೊಂಟೋದ್ರು. ಬಟ್ ನಾನು ಅದನ್ನು ಮರ್ತ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು ನನಗೆ, ಸೌಂಡ್ ಬಾಕ್ಸ್ ಇಲ್ಲಿ ಕೇಳಿಸ್ಕೋಬೇಕು ಅಂತ ಹೇಳಿ. ಆ ಸೌಂಡ್ ಬಾಕ್ಸಿಗೆ ಪಾಪಚ್ಚಿ ನಾವು ರಿಪೀಟ್ ಕೇಳಿ ಪಾಪ ಅದಕ್ಕೂ ತುಂಬ ಬೇಜಾರಾಗಿ ಹೋಗ್ಬಿಟ್ಟು ಅದು ವರ್ಕೇ ಆಗ್ತಾ ಇರಲಿಲ್ಲ. ನಾನು ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ, ಯಾಕಂತಂದರೆ ತುಂಬ ಜಾಸ್ತಿ ಅಮೌಂಟ್ ಪೇ ಆಗಿತ್ತದು. ಸೊ ಹಿಂಗೋ ಕಷ್ಟಪಟ್ಟು ನೀನಾ ಅಂತ ನೋಡಿ ಒತ್ತಿದೆ ಜೋರಾಗಿ. ಬಟ್ ಆದಮೇಲೆ ನಾನೇ ಗೆದ್ದೆ, ಯಾಕಂತಂದರೆ ಅದು ಪೇಮೆಂಟ್ ಆಮೇಲೆ ಶೋ ಅಪ್ ಆಯಿತು. ಬನ್ನಿ ಎರಡನೇ ಇಶ್ಯೂ ಏನು ಅಂತ ಹೇಳ್ತೀನಿ. ನಾನು ಸ್ವಲ್ಪ ಕೌಂಟರ್ ಹತ್ರ ಬ್ಯುಸಿ ಆಗಿದ್ದರಿಂದ ಒಬ್ಬರು ಕಸ್ಟಮರು ಪೇ ಮಾಡ್ದಿರೋ ಹೋಗಿದ್ರು. ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಹೋದ್ರೆ ಅದಂತೂ ಗೊತ್ತಿಲ್ಲ. ಬಟ್ ನಂಗೆ ಅವ್ರು ಪೇ ಮಾಡಿಲ್ಲ ಅನ್ನೋದು ಮಾತ್ರ ಗೊತ್ತಾಯಿತು. ಸೊ ಅಂಕಲ್ನ ಕಳಿಸಿ ಅವ್ರನ್ನ ಕರೆಸ್ದೆ ವಾಪಸ್ಸು. ಅವ್ರು ಬಂದ ತಕ್ಷಣ ಕೇಳಿದೆ, ಸರ್ ಪೇ ಮಾಡಿಲ್ಲಲ್ಲ ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಪೇ ಮಾಡ್ತಿದ್ದೆ, ಸ್ವಲ್ಪ ಇಶ್ಯೂಸ್ ಇತ್ತು ಅಂತ. ನಾವು ಕೇಳೋದೇನು ಗೊತ್ತಾ, ಟೆಕ್ನಿಕಲ್ ಇಶ್ಯೂಸ್ ಇರಲಿ ಇಲ್ಲ ರಾಂಗ್ ಪಿನ್ ಆಗಲಿ ಏನೇ ಆಗಲಿ ನಿಮ್ಗೆ ಗೊತ್ತಾಗುತ್ತಲ್ವ. ಅಂಥ ಟೈಮ್ಗಳಲ್ಲಿ ನಮಗೆ ತೋರಿಸ್ಬಿಟ್ಟು ಹೇಳಿಬಿಟ್ಟು ಹೋದರೆ ನಾವು ಪದೇ ನಿಮ್ಮನ್ನ ಕರೆಯಲ್ಲ. ಯಾಕಂತಂದರೆ ನಮಗೂ ಒಂದು ಕ್ಲಾರಿಟಿ ಇರುತ್ತೆ, ಹೌದು ಹಿಂಗಾಗಿತ್ತು ಅದಕ್ಕೋಸ್ಕರ ಅವ್ರು ಇನ್ನೂ ಪೇ ಮಾಡಿಲ್ಲ ಅಂತ. ಇಂಥ ಟೈಮ್ಗಳಲ್ಲೂ ಜಗಳ ಆಗುತ್ತೆ. ಯಾಕಂತಂದರೆ ನಾವು ಕೇಳ್ಬೋದು ಅವ್ರನ್ನ, ಸರ್ ಯಾಕೆ ಸರ್ ಪೇ ಮಾಡಿಲ್ಲ ಅಂತ. ಅವ್ರು ಹೇಳೋದು ಟೆಕ್ನಿಕಲ್ ಇಶ್ಯೂ ಇತ್ತು, ವೆಯ್ಟ್ ಮಾಡಬೇಕು ನೀವು ಅಂತ. ನಾವು ಯಾಕೆ ವೆಯ್ಟ್ ಮಾಡಬೇಕು? ಪೇಮೆಂಟ್ ಮಾಡಿ ಟೋಕನ್ ತೊಗೊಂಡೋಗ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಲ್ವಾ. ಹಾಗೆ ನೀವು ಹೇಳ್ಬೋದು ಪೇಮೆಂಟ್ ಮಾಡಿಸ್ಕೊಂಡು ಟೋಕನ್ ಕೊಡ್ಬೋದು ಅಂತ. ಆದರೆ ತುಂಬ ಸರಿ ಕಸ್ಟಮರ್ ಕೋಪ ಮಾಡ್ಕೊಳ್ಳೋದೇ ಈ ವಿಷಯಕ್ಕೋಸ್ಕರ. ನಾವು ಇನ್ ಕೇಸ್ ಅವ್ರು ಪೇಮೆಂಟ್ ಮಾಡಿಲ್ಲ ಅಂತೇಳಿ ಕೈಲೇ ಟೋಕನ್ ಇಟ್ಕೊಂಡಿದ್ರೆ ನಾವೇನು ಪೇಮೆಂಟ್ ಮಾಡಲ್ವಾ, ಇನ್ನೂ ಹಾಗೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಫಸ್ಟ್ ಅವ್ರ ಕೈಗೆ ಟೋಕನ್ ಕೊಟ್ಟು ಅಮೌಂಟ್ ಹೇಳ್ತೀವಿ. ಎಲ್ಲ ಕಸ್ಟಮರ್ಸು ಒಂದೇ ಥರ ಇರಲ್ಲ. ಆದರೆ ಕೆಲವೊಬ್ರು ಕಸ್ಟಮರ್ಗಳಿಗೆ ಏಜ್ ಆಗಿರುತ್ತೆ, ಇನ್ನು ಕೆಲವೊಬ್ರು ವರ್ಕ್ ಪ್ರೆಷರಿಂದ ಇರ್ತಾರೆ, ಇನ್ನು ಕೆಲವೊಬ್ಬರಿಗೆ ಪರ್ಸ್ನಲ್ ಇಶ್ಯೂಸ್ ಇರುತ್ತೆ. ಇಂಥವರು ಬೇಗ ಟ್ರಿಗರ್ ಆಗಿಬಿಡ್ತಾರೆ. ಇಂಥವರಿಗೆ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ತುಂಬ ದೊಡ್ಡದಾಗಿ ಇಶ್ಯೂಸ್ ಆಗಿಬಿಡುತ್ತೆ. ಯಾಕಂತಂದರೆ ನಾವು ಕೆಲವೊಂದು ಸರಿ ಅವರಿಗೆ ಪೇಮೆಂಟ್ ಮಾಡೋ ತನಕ ಟೋಕನ್ ಕೊಟ್ಟಿಲ್ಲ ಅಂತಂದರೆ ಅವ್ರ ಮೈಂಡಿಗೆ ಹೇಗೆ ಹೋಗ್ಬಿಡುತ್ತೆ ಅಂದರೆ, ಏನು ಪೇಮೆಂಟ್ ಮಾಡೋ ತನಕ ಟೋಕನ್ಗಳು ಕೊಡಲ್ವಾ, ಟೋಕನ್ ಕೊಟ್ಟು ನಾನೇನು ಪೇಮೆಂಟ್ ಮಾಡಿದಿರ ಹಾಗೆ ಹೋಗ್ಬಿಡ್ತೇನೋ ಅಂತ ಬೇಗ ಕೋಪ ಮಾಡ್ಕೊಬಿಡ್ತಾರೆ. ಆದರೆ ಫಸ್ಟು ನಾವು ಬಿಲ್ ರಿಮೂವ್ ಮಾಡದೇ ಇರೋ ಕಾರಣ ಏನು ಅಂತಂದರೆ, ಅವ್ರು ಪೇಮೆಂಟ್ ಮಾಡೋ ಟೈಮ್ನಲ್ಲಿ UPI ಇಶ್ಯೂಸ್ ಆಗ್ಬೋದು, ಇಲ್ಲಾಂದರೆ ಅವ್ರಿಗೆ ಯಾವುದಾದ್ರೂ ಕಾಲ್ ಬಂದು ಎಲ್ಲಾದರೂ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಆಗ್ಬೋದು. ಆವಾಗ ಅವರು ಆ ಟೋಕನ್ನ ಬೇಡ ಅಂತ ಹೇಳಿದ್ರೆ ನಮಗೆ ಆವಾಗ ಆ ಟೋಕನ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ. ಮತ್ತು ಇನ್ ಕೇಸ್ ಅದು ಮಿಸ್ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇ ಬಿಲ್ ರಿಮೂವ್ ಮಾಡಲ್ಲ. ಇನ್ನು ಕೆಲವೊಂದು ಇಶ್ಯೂಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ವಿಡಿಯೋ ಬೇಕು ಅಂತಂದರೆ ಪಲ್ಲವಿ ಗೋಡ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್.